ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಏನು ಮಾಡ್ತಿದ್ದೀರಾ? ಹೊರಗಡೆ ಮಾತ್ರ ಸಖತ್ತಾಗಿ ಮಳೆ ಬರ್ತಾ ಇದೆ. ಸೊ ಈ ಮಳೆಗೆ ಈವ್ನಿಂಗ್ ಟೈಮು ಟೀ ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಅನ್ನಿಸ್ತಾ ಇದೆ. ಸೊ ಅದಕ್ಕೆ ನಾನಿವತ್ತು ಕಡಲೆಪುರಿ ಯೂಸ್ ಮಾಡ್ಕೊಂಡು ಒಂದು ಒಗ್ಗರಣೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗಾದರೆ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗಾದರೆ ನಿಮಗೂ ಕೂಡ ತೋರಿಸ್ತೀನಿ ಕಡಲೆಪುರಿ ಒಗ್ಗರಣೆನ ಹೇಗೆ ಮಾಡೋದು ಅಂತ. ಏನಿಲ್ಲ, ಸಿಕ್ಕಾಪಟ್ಟೆ ಸಿಂಪಲ್ಲು, ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂಥರ ಬಾಯೆಲ್ಲ ಕೆಟ್ಟೋಗಿರುತ್ತಲ್ಲ, ಆ ಟೈಮಲ್ಲಿ ತಿನ್ನೋದಕ್ಕಂತೂ ಸಖತ್ತಾಗಿರುತ್ತೆ. ಬನ್ನಿ ಹಾಗಾದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಸೊ ಈ ಪ್ಯಾನ್ ಇವಾಗ ಫಸ್ಟು ಸ್ಟವ್ ಹಚ್ಕೊಳ್ಳೋಣ. ಸ್ಟವ್ ಹಚ್ಚಿ ಫಸ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಇದಕ್ಕೆ ಸ್ಟವ್ ಹಚ್ಚಿದ್ದೀನಿ. ಈಗ ಇದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟು ಬೇಕು ಎಣ್ಣೆ. ಎಣ್ಣೆ ಸ್ವಲ್ಪ ಕಾಯಲಿ. ಎಣ್ಣೆ ಸ್ವಲ್ಪ ಕಾಯ್ತಾ ಇದ್ದಂಗೆ ಫಸ್ಟು ಕಡಲೆ ಬೀಜ ಹಾಕಬೇಕು. ನಾನಿಲ್ಲಿ 1 ಕಪ್ಪಷ್ಟು ಕಡಲೆ ಬೀಜ ತೊಗೊಂಡಿದ್ದೆ. ಸೊ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆನೂ ಅಷ್ಟೇ ತುಂಬ ಜಾಸ್ತಿ ಹಾಕಬಾರ್ದು, ಯಾಕೆಂದರೆ ತುಂಬ ಐಟಮ್ಸ್ ಬರುತ್ತಲ್ಲ, ಎಣ್ಣೆ ಕಮ್ಮಿ ಆಗೋಗ್ಬಿಡುತ್ತೇನೋ ಅಂತ. ನೀವೇನಾದ್ರು ಜಾಸ್ತಿ ಎಣ್ಣೆ ಹಾಕ್ಬಿಟ್ರೆ ಕಡಲೆಪುರಿ ತಿನ್ನಬೇಕಾದ್ರೆ ಎಲ್ಲ ಎಣ್ಣೆ ಥರ ಇರುತ್ತೆ, ಕೈಗೆಲ್ಲ ಎಣ್ಣೆನೇ ಮೆತ್ಕೊಳ್ಳುತ್ತೆ. ಸೊ ಇದೇ ಆ್ಯಕ್ಚುಲಿ ಜಾಸ್ತಿ ಇದೇನೆ. ಇಷ್ಟು ಹಾಕೊಂಡ್ರೂ ಸಾಕು. ನೀವು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ಥರ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತುಂಬ ಕ್ರಿಸ್ಪಿಯಾಗಿದ್ದಷ್ಟು ಈ ಒಂದು ಸ್ನ್ಯಾಕ್ಸ್ ಈವ್ನಿಂಗ್ ಟೈಮ್ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ನೋಡಿ, ಚಟಪಟ ಅಂತ ಇದೆ. ಎಲ್ಲ ಗೋಲ್ಡನ್ ಫ್ರೈ ಆಗಲಿ. ನೋಡಿ, ಚೆನ್ನಾಗಿ ಇವಾಗ ಕಡಲೆಕಾಯಿ ಬೀಜ ಫ್ರೈ ಆಗಿದೆ. ಸೊ ಈ ಟೈಮಲ್ಲಿ ನಾನು ಕೊಬ್ಬರಿ ಹಾಕ್ಕೊಳ್ಬೇಕು. ಸೊ ನಾನು ಒಟ್ಟಿಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಒಂದು ಕೈಯಲ್ಲಿ ನಾನು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಇದಾಗ್ಬೋದು. ಕೊಬ್ಬರಿ ಹಾಕ್ಕೊಳ್ಳೋಣ. ಈಗ ಕೊಬ್ಬರಿನೂ ಕೂಡ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕೊಬ್ಬರಿ ಕೂಡ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ, ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ. ಈಗ ಕೊಬ್ಬರಿ 1-2 ನಿಮಿಷ ಆಗಿತಾ ಇದ್ದಂಗೆ ನೆಕ್ಸ್ಟು ಹುರ್ಗಡ್ಲೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಅರ್ಧ ಕಪ್ಪಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಹುರ್ಗಡ್ಲೆ, ಕಡಲೆ ಬೀಜ ಮತ್ತು ತೆಂಗಿನಕಾಯಿ ಇದಿಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ಇದೇ ಮೇಯ್ನ್ ಇಂಗ್ರೀಡಿಯೆಂಟ್ ಇದರಲ್ಲಿ ಚೆನ್ನಾಗಿ ಟೇಸ್ಟ್ ಕೊಡೋದಕ್ಕೆ. ಬಾಯಿಗೆ ಸಕ್ಕದಾಗೆ ಟೇಸ್ಟ್ ಕೊಡುತ್ತೆ. ಕಾಯಿ ಹಾಕಿದ್ದೀವಲ್ಲ, ಅದಕ್ಕೆ ಸ್ವಲ್ಪ ಕಾಯಲ್ಲಿರೋಂಥ ಎಣ್ಣೆ ಎಲ್ಲ ಸ್ವಲ್ಪ ಇದಾಗ್ತಾ ಇರುತ್ತೆ. ಏನಾಗಲ್ಲ, ಚೆನ್ನಾಗಿರುತ್ತೆ ಟೇಸ್ಟು. ಸೊ ಈಗ ನೋಡಿ, ಸ್ವಲ್ಪ ಆಲ್ಮೋಸ್ಟ್ ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈಗ ನಾನಿಲ್ಲಿ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿನ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ. ಸೊ ಇದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಜಬೇಕು, ಇಲ್ಲಾಂತಂದರೆ ನಿಮಗೆ ಒಗ್ಗರಣೆಗೆ ಹಾಕ್ತಿರಲ್ಲ ಗೊತ್ತಾ, ಆವಾಗ ಸಿಡಿದು ಬಿಡುತ್ತೆ. ಸೊ ಚೆನ್ನಾಗಿ ಅದನ್ನು ಜಜ್ಜಿಟ್ಕೊಳ್ಬೇಕು. ಬೆಳ್ಳುಳ್ಳಿ ಹಾಕ್ತಾ ಇದ್ದಂಗೆ ಘಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗೊತ್ತಾ, ತುಂಬ ಚೆನ್ನಾಗಿ ಘಮ ಬರ್ತಾ ಇದೆ. ಈಗ ಬೆಳ್ಳುಳ್ಳಿ ಹಾಕಾಯಿತು. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸೋಣ. ಅರಿಶಿನ ಪುಡಿ ಒಂದು 1/4 ಟೇಬಲ್ ಸ್ಪೂನ್. ನೋಡಿ, ನಿಮಗೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ. ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಯಿತಾ? ಮತ್ತು ಈಗ ನೆಕ್ಸ್ಟು ಅಚ್ಕಾರದ ಪುಡಿ ಹಾಕಬೇಕು. ಅಂದರೆ ಅಚ್ಕಾರದ ಪುಡಿ ಹಾಕಿಲ್ಲ ಅಂದ್ರೂ ಬರೀ ಯೆಲ್ಲೋ ಕಲರ್ ಒಣಮೆಣ್ಸಿನ್ಕಾಯಿ ಹಾಕಿದ್ದೀವಲ್ಲ ಅದೇ ಸಾಕು. ಬಟ್ ಏನಂದರೆ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಬಟ್ ಏನಂದರೆ ಅಚ್ಕಾರದ ಪುಡಿ ಹಾಕಬೇಕಾದ್ರೆ ಆದಷ್ಟು ಲೋ ಫ್ಲೇಮ್ಗೆ ಇಟ್ಕೊಂಬಿಡಿ. ಏಕೆಂದರೆ ಇಲ್ಲ ಅಂತಂದರೆ ಈ ಖಾರ ಎಲ್ಲ ಒಂಥರ ಸ್ಮೆಲ್ ಥರ ಬಂದ್ಬಿಡುತ್ತೆ. ನೋಡಿ, ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾನು. ಫುಲ್ ಇದು ದೊಡ್ಡದಲ್ವಾ, ಸೊ ಹಂಗೆ ಕಾಣಿಸ್ತಿದೆ.
ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಈಗ ಇದಕ್ಕೊಂದು ಸಖತ್ತಾಗಿರೋ ಇಂಗ್ರೀಡಿಯೆಂಟ್ ಹಾಕೋಣ. ಏನಪ್ಪ ಅಂದರೆ ಕರಿಬೇವು. ಕರಿಬೇವು ನೀವು ಎಷ್ಟು ಹಾಕ್ತಿರೋ ಅಷ್ಟು ಒಳ್ಳೆಯದು. ಕರಿಬೇವು ಹಾಕಿ ಅದು ಹೆಂಗೆ ಅಂದರೆ ಕ್ರಿಸ್ಪಿ ಆಗಬೇಕು. ಕರಿಬೇವು ಆ ಥರ ಫ್ರೈ ಮಾಡಬೇಕು ನೀವು. ನೀವು ಸಪ್ಪೆ ಪುರಿ ತೊಗೊಳ್ತೀರಾ ಅಂದರೆ ಈ ಟೈಮಲ್ಲಿ ಸ್ವಲ್ಪ ಸಾಲ್ಟ್ ಹಾಕಬೇಕು. ನೀವು ಉಪ್ಪು ಪುರಿ ತೊಗೊಳ್ತೀರಾ ಅಂತಂದ್ರೂ ಹಾಕಬೇಕು, ಬಟ್ ಆದರೆ ಸ್ವಲ್ಪ ಕಡಿಮೆ ಹಾಕಬೇಕು. ಇನ್ನೇನು ಕ್ರಿಸ್ಪಿ ಆಗ್ತಾ ಇದೆ. ಈಗ ನಾನು ಸ್ವಲ್ಪ ಸಾಲ್ಟ್ ಹಾಕ್ತೇನೆ, ಯಾಕೆಂದರೆ ನಾನು ತೊಗೊಂಡಿರೋದೇ ಉಪ್ಪಿನ ಪುರಿ, ಕಡಲೆ ಪುರಿ. ಸೊ ನೋಡಿ, ನಾನೊಂದು ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆನೇ ಹಾಕಿದ್ದೀನಿ ಸಾಲ್ಟು, ಪುಡಿ ಉಪ್ಪು. ಕ್ರಿಸ್ಪಿ ಆಗಬೇಕಿದು. ಈಗ ಕಡಲೆಪುರಿ ಹಾಕೋಣ. ನೋಡಿ ಈ ಥರ ರೆಡಿಯಾಗಿದೆ. ಸೊ ಇದಿಷ್ಟು ಮಸಾಲೆ ರೆಡಿ ಮಾಡಿ ಇಟ್ಕೊಂಬಿಟ್ರೆ ನೀವು ಇದಕ್ಕೆ ಕಡಲೆಪುರಿ ಆದರೂ ಹಾಕೋಬೋದು, ಇಲ್ಲ ಇದನ್ನು ಹಾಕ್ಕೊಳ್ಬೋದು, ಏನು ಪೇಪರ್ ಅವಲಕ್ಕಿ ಬರುತ್ತಲ್ಲ, ಪೇಪರ್ ಅವಲಕ್ಕಿ ಹಾಕೋಬೋದು, ಗಟ್ಟಿ ಅವಲಕ್ಕಿ ಹಾಕ್ಕೊಳ್ಬೋದು. ಚೆನ್ನಾಗಿರುತ್ತೆ, ಯಾವ್ದು ಹಾಕ್ಕೊಂಡ್ರು ಚೆನ್ನಾಗಿದೆ. ಬಟ್ ನಂಗೆ ಕಡಲೆಪುರಿ ತುಂಬ ಇಷ್ಟ ಆಗುತ್ತೆ ನನಗೆ. ನೋಡಿ ಕರಿಬೇವೆಲ್ಲ ಸಖತ್ ಕ್ರಿಸ್ಪಿ ಆಗಿದೆ ಅಲ್ಲ. ಸಖತ್ತಾಗಿ ಮಸಾಲೆ ರೆಡಿ ಆಯಿತು. ಇವಾಗ ಕಡಲೆಪುರಿ ಹಾಕೊಂಡ್ಬಿಡೋಣ. ಕಡಲೆಪುರಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆಪುರಿ ಹಾಕ್ಕೊಳ್ಳಿ. ನೋಡಿ ಕಡಲೆಪುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ನೀಟಾಗಿ ಮಿಕ್ಸ್ ಕೊಡಿ. ಹಿಂಗೆ ಫುಲ್ ನೀಟಾಗಿ ಮಿಕ್ಸ್ ಮಾಡಬೇಕು. ಮತ್ತು ಸ್ಟವ್ ಕೂಡ ಆಫ್ ಮಾಡುವಂಗಿಲ್ಲ, ಸ್ಟವ್ ಆನಲ್ಲೇ ಅಂದರೆ ಸಿಮ್ಮಲ್ಲೇ ಇರಬೇಕು. ಕಡಲೆಪುರಿ ಕೂಡ ಈ ಮಸಾಲೆ ಜೊತೆಗೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಆವಾಗಲೇ ಕಡಲೆಪುರಿ ಒಂಥರ ಗರ್ಗರಿಯಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀನಿ. ಫುಲ್ ರೆಡಿ. ಫುಲ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಅಂದರೆ ಲೋ ಫ್ಲೇಮಲ್ಲೇ ಒಂದು 2 ನಿಮಿಷ ಕುಕ್ ಮಾಡಿದ್ದೀನಿ. ಸೊ ನೋಡಿ, ಈಗ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ. ಬಿಸಿಯಾಗಿರೋಂಥ, ಅಂದರೆ ಸೀದೋಗಬಾರ್ದದು. ನೋಡಿ ಸಖತ್ತಾಗಿದೆ. ಕೇಳಿಸ್ತಿದೆ ಸೌಂಡು? ಗರ್ಗರಿಯಾಗಿದೆ. ಹಿಂಗೆ ಬರಬೇಕು ಸೌಂಡು, ಗರ್ಗರಿಯಾಗಿರಬೇಕು. ಇದನ್ನು ತಿನ್ನೋಡೋಣ ಹೆಂಗಿದೆ ಅಂತ. ಇದನ್ನು ಒಂದು ಏರ್ಟೈಟ್ ಕಂಟೈನರ್ ಒಳಗಡೆ ಹಾಕಿಟ್ಬಿಟ್ರೆ ಸಖತ್ತಾಗಿರುತ್ತೆ. ಸ್ವಲ್ಪ ತಣ್ಣಗಾಗಲಿ. ನೋಡಿ ಕ್ರಿಸ್ಪಿಯಾಗಿ ಸಖತ್ತಾಗಿದೆ. ತಿನ್ನೋಣ ಹೆಂಗಿದೆ ಅಂತ. ಸೂಪರ್. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್.